ನಾನು ನಿಮಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಮಾತು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ನೀವು 10 ವರ್ಷದಿಂದ ಅಧಿಕಾರದಲ್ಲಿದ್ದೀರಾ ಸರ್. ನೆಕ್ಸ್ಟ್ ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿಮ್ಗೆ ಏನೇ ಆದ್ರೂ ಒಳ್ಳೇದಾಗಲಿ ಸರ್. ಆದರೆ ಒಂದು ಕಾನೂನನ್ನ ಸ್ಟ್ರಿಕ್ಟ್ ಆಗಿ ತಗೊಂಬನ್ನಿ. ಅಂತರ್ಧರ್ಮೀಯ ಮದುವೆ ಹಿಂದೂ ಹುಡುಗಿನ ಯಾರಾದ್ರೂ ಆಗ್ತಾರೆ ಅಂದರೆ ಆಗಲೇ ಏನಕ್ಕೆ ಆಗ್ತಾರೆ, ಏನಕ್ಕೆ ನಿಮ್ಗೆ ಏನಕ್ಕೆ ಆಗ್ಬೇಕು, ಏನು ಲವ್ ಏನು ಮಾಡ್ತೀರಾ ಅವ್ರ ಜೊತೆ? ಅದೇ ತಾನು ಹೇಳ್ತಾರದು, ಅದೇ ತಾನು ಆಗ್ತದೆ ಇಷ್ಟು ಕ್ರೌರಿಯಲ್ಲಿ. ನಿಮ್ಮ ಸಮುದಾಯದಲ್ಲಿ ನೀವು ಮದುವೆ ಆಗ್ರಿ, ಯಾವ ಲವ್ ಮಾಡಿ ನೀವೇನು ಮಾಡ್ತೀರಾ ಅಂತ ಆಫ್ ನೋಡಿ. ನಿಮ್ಮ ಸಮುದಾಯದವ್ರನ್ನೇ ಆಗಿ ನಿಮ್ಮ ನೀವು ಚೆನ್ನಾಗಿ ನಿಮ್ದೇನಿದೆ ನೀವು ನೋಡ್ಕೊಂಡು. ಹಿಂದೂ ಹುಡುಗಿರ ಜೊತೆ ನಿಮ್ಗೆ ಏನು ಕೆಲಸ ಅಂತ ಏನು ಕೊಡಕ್ಕೆ ಹೋಗ್ತಿದ್ರ ಮೆಸೇಜ್? ಅವ್ರು ನೋಡಿ ಏನು ಲವ್ ಆಗುತ್ತೆ ನಿಮ್ಮದ್ರಲ್ಲೇ ಮಾಡ್ಕೊಡ್ರಿ. ಅದೇನು ನೀವು ಯಾರು ಬೇಕು ಮದುವೆ ಒಂದಲ್ಲ ಎರಡಲ್ಲ 5 ಆಗಿ ನಿಮ್ಗೆ ಯಾರು ಕೇಳ್ತಾರೆ? ಯಾರು ಕೇಳ್ತೀವ? ಸೊ ಇನ್ನೊಂದ್ಸಲ ಹಿಂದೂಗಳ ಸಣ್ಣ ತಂಟೆಗೆ ಬರಬೇಡಿ. ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು. ನನಗೆ ತುಂಬ ನೋವಾಯಿತು, ಅದಕ್ಕೆ ನಾವು ಬೆಂಗಳೂರಿನ ತುಂಬ ನೋವಾಗಿ ನಾವು ಬಂದಿರೋದು. ತುಂಬ ಹರ್ಟ್ ಆಗಿದೆ ನಮ್ಮೆಲ್ರಿಗೂ. ಒಂದು ಹುಡುಗಿ ಪ್ರಾಣ ತೆಗಿತಾನೆ ಅಂದರೆ ಒಂದ್ಸಲ ಏನೋ ಹೊಡೆದ್ಬಿಟ್ಟ, ಈಗೇನೋ ಜಗಳ ಆದಾಗ ಬೇಸರ ಆದಾಗ ಇಗ್ನೋರ್ ಮಾಡಿದ್ರೆ ಪ್ರಾಣ ತೆಗೆದು ಬಿಡೋದ? ಬ್ರಹ್ಮಾಂಡ ನನ್ನ ಮಗ ಅಂತವನಲ್ಲ ಅಂತ ಅವನಲ್ಲಿ ಅಷ್ಟು ಕ್ರೌರ್ಯ ತುಂಬಿತ್ತು. ಹೆಂಗೆ ಡಿಫೆಂಡ್ ಮಾಡ್ಕೋತಾರೆ? ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ, ವೀರಪ್ಪ ನಾಯಕ ಸಿನಿಮಾ ನೋಡಿದ್ದೀರಾ ನೀವು? ಯಾರು ನೋಡಿದಿರ ಇಲ್ಲಿ? ವೀರಪ್ಪ ನಾಯಕ ಯಾರು ನೋಡಿದ್ದೀರಾ? ಎಲ್ಲ ನೋಡಿದ್ದೀರಾ? ಅಪ್ಪ ಅವ್ರು ಬಂದ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಹಂಗಲ್ಲ ರೀ ಅಂತ. ಅವ್ರು ವಿಷ್ಣುವರ್ಧನ್, ಈ ಅಮ್ಮ ಶ್ರುತಿ ಇಬ್ರು ಒಳ್ಳೆ ಅಪ್ಪ ಅಮ್ಮ, ಮಗ ಮಾತ್ರ ಕೆಟ್ಟವನ ಅನ್ನೋ ಥರದಲ್ಲಿ ಕೂತ್ಕೊಂಡು ಸೇಮ್ ಸಿನಿಮಾ ಕಥೆ ನೋಡ್ಬಿಟ್ಟು ನನಗೆ ಹೇಳ್ತಾರೆ. 20 ವರ್ಷದಿಂದ ಏನಾದ್ರು ಈ ಅಮ್ಮ ಎಸ್ ನಾರಾಯಣಕ್ಕೆ ಸಿಕ್ಬಿಟ್ರೆ ಶ್ರುತಿನ ಹಾಕತಾನೆ ಇಲ್ಲ, ಇವ್ರನ್ನ ಹಾಕೊಂಡ್ಬಿಟ್ಟು ಏನು ಪರ್ಫಾರ್ಮೆನ್ಸ್ ನಿಮ್ದು? ನನ್ನ ಮಗ ಅಂತವನಲ್ಲ ರೀ, ಏನೋ ಅಚಾನಕ್ ಆಗ್ಬಿಟ್ಟಿದೆ. ನನಗೆ ಆ ಸ್ಟೇಟ್ಮೆಂಟ್ ಬೇಸರ ಆಯ್ತು. ಯಾವುದೋ ಬಾಡಿ ಬಿಲ್ಡಿಂಗ್ ಏನೋ ಗೆದ್ದಂತೆ 1000 ಜನ ಫೋನ್ ಮಾಡೋರಂತೆ, ಅವನಿಗೆ 1000 ಜನ ಮಾಡ್ತಿರಂತೆ. ಏನು ಸಲ್ಮಾನ್ ಖಾನ್ ಅವನು? ಹೇಳಿ ಸರ್, ನೀವು ಹೇಳಿ, ಮಾಧ್ಯಮದವ್ರು ನೀವು ಹೇಳಿ, ಅವ್ನು ಸಲ್ಮಾನ್ ಖಾನ್ ಸರ್? ಸೊ ಇವೆಲ್ಲ ನಮಗೆ ಆಗ್ತಾರಂತ ತುಂಬ ನೋವಾಗಿದೆ. ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ಆಮೇಲೆ ಈಗ ಯಾರೋ ಬಂದು ಸಮಾಧಾನ ಹೇಳೋದ್ರಲ್ಲಿ ಯಾರು ಏನವರು ಏನು ಸಮಾಧಾನ ಹೇಳ್ತಾರೆ? ಸಮಾಧಾನ ಹೇಳಲೇಬೇಕು ಅಂತಿದ್ದಿದ್ರೆ ಅವರ ಕಮ್ಯುನಿಟಿಲಿ ಯಾರು ಕೋರ್ಟ್ನ ಕೇಸ್ ತಗೋಬೇಡಿ ಅಂತ ಹೇಳಿ, ಅದು ಕೊಡುವಂತ ಯಾರು ತಗೋಬಾರ್ದು. ಯಾರು ಅವ್ರ ಪರ ಕೇಸ್ ತ್ವರಿತಗತಿಯಲ್ಲಿ ಇತ್ಯರ್ಥ ಆಗಬೇಕು. ಆಮೇಲೆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಲೀಡರ್ಗಳು ನಿಮ್ಗೆ ಹೇಳೋಷ್ಟು ದೊಡ್ಡವನು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೋವು ಮಾಡಬೇಡಿ. ನಿಮ್ಗೆ ಯಾರು ನೋವು ಅಲ್ಲಿ ನೋವಲ್ಲಿರ್ತಾರೆ. ನೀವು ಅಷ್ಟೇ ದಯವಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.